ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿ ಮಹಾಯ ಸಲಿಲಾನಿದಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಬಹುವಜೇ ಸಹಸ್ರಾಕ್ಷರ ಪರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮದ್ಯತೆ ಶ್ರೀಲಲಿತತ್ರಿಪುರಸುಂದರಿ ದೇವತಾಭ್ಯೋ ನಮಃ. ವಿಶೇಷವಾಗಿ ಇವತ್ತಿನ ದಿವಸ ವಾರ ಭವಿಷ್ಯ. ಪ್ರತಿ ವಾರದಂತೆ ಈ ವಾರವೂ ಕೂಡ ವಾರ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು ಬಹಳ ವಿಶೇಷ ದಿವಸಗಳನ್ನು ಅಂತಕ್ಕಂಥ ರೀತಿಯಲ್ಲಿ ಅಥವಾ ಗ್ರಹಗತಿಗಳ ಬದಲಾವಣೆ ಅಂತಕ್ಕಂಥ ರೀತಿಯಲ್ಲಿ ಯಾವುದೂ ಕೂಡ ವಿಶೇಷವಾದಂಥ ಸ್ಥಿತಿಗತಿಗಳು ಈ ವಾರದಲ್ಲಿ ಏನಂಥ ರೀತಿಯಲ್ಲಿರೋದಿಲ್ಲ. ಬಹಳ ಮುಖ್ಯವಾಗಿ ಕಳೆದ ವಾರ ಏನು ಗ್ರಹಗತಿಗಳ ಬದಲಾವಣೆಗಳಾಗಿತ್ತು, 3 ಗ್ರಹಗಳ ಬದಲಾವಣೆಗಳಾಗಿತ್ತು, ಅದೇ ರೀತಿಯಲ್ಲಿರ್ತಕ್ಕಂಥದ್ದು ಇಲ್ಲಿ 17/5/2026 23/5/2026 ವಾರ ಭವಿಷ್ಯ. ಈ ವಾರದಲ್ಲಿ ಗ್ರಹಗತಿಗಳ ಸ್ಥಿತಿಗತಿಗಳು ಸ್ವಕ್ಷೇತ್ರದನಾಗಿರ್ತಕ್ಕಂಥ ಕುಜ ಮತ್ತು ರವಿ ಉಚ್ಚಸ್ಥಾನದಿಂದ ಸ್ವನಕ್ಷತ್ರದ ಸಂಚಾರವನ್ನು ಮಾಡ್ತಾನೆ. ಇನ್ನು ಬುಧ ಮತ್ತು ಶುಕ್ರ ಪರಿವರ್ತನಾ ಸ್ಥಿತಿನಲ್ಲಿರುವಂಥದ್ದು. ವೃಷಭ ರಾಶಿನಲ್ಲಿ ಬುಧ, ಮಿಥುನ ರಾಶಿನಲ್ಲಿ ಶುಕ್ರ ಇರ್ತಕ್ಕಂಥದ್ದು. ಚಂದ್ರ ಬಂದು ವೃಷಭ, ಮಿಥುನ, ಕಟಕ ರಾಶಿನ ಸಂಚಾರವನ್ನು ಮಾಡ್ತಾನೆ. ಗುರು ಬಂದು ಮಿಥುನ ರಾಶಿನಲ್ಲಿದ್ದಾನೆ. ಕೇತು ಸಿಂಹರಾಶಿನಲ್ಲಿ, ರಾಹು ಕುಂಭರಾಶಿನಲ್ಲಿ, ಶನಿ ನಕ್ಷತ್ರ ಚೇಂಜ್ ಆಗ್ತದೆ, ಬಟ್ ರಾಶಿ ಮಾತ್ರ ಅಲ್ಲೇ ಇರ್ತದೆ. ಹಾಗಾಗಿ ಅಂದರೆ ಮೀನರಾಶಿನಲ್ಲಿ ಶನಿ ಸಂಚಾರ. ಇಷ್ಟು 9 ಗ್ರಹಗಳ ಸ್ಥಿತಿಗತಿಗಳು. ಈ 9 ಗ್ರಹಗಳ ಸ್ಥಿತಿಗತಿಗಳಲ್ಲಿ ಬಹಳ ವಿಶೇಷವಾದಂಥ ಒಂದು ವಿಶಿಷ್ಟವಾದಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ಸ್ವಕ್ಷೇತ್ರದಾಗಿರ್ತಕ್ಕಂಥ ಕುಜ, ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥ ಬುಧ ಶುಕ್ರ, ಇವರಿಬ್ಬರೂ ಕೂಡ ಕೆಲವು ರಾಶಿಗಳಿಗೆ ಉತ್ತಮವಾದಂಥ ಫಲವನ್ನು, ನೆಗೆಟಿವ್ ಇರೋಂಥದ್ದು ಕೂಡ ಪಾಸಿಟಿವ್ ಅನ್ನೋ ರೀತಿಯಲ್ಲಿ ಪರಿವರ್ತನೆಯನ್ನು ತರುವಂತಹ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಎಲ್ಲ ರಾಶಿಗಳಿಗೂ ಸಿಗುತ್ತೆ. ಅದರಿಂದ ಪ್ರಪ್ರಥಮ ಬಾರಿಗೆ ಮೇಷರಾಶಿಗೆ ಸ್ವಕ್ಷೇತ್ರದನಾಗಿರ್ತಕ್ಕಂಥ ಕುಜ ಏನಂದರೆ ಸಾಮಾನ್ಯವಾಗಿ ಪೂರ್ವಾರ್ಜಿತವಾಗಿ ಮಾಡಿರ್ತಕ್ಕಂಥ ಪುಣ್ಯಫಲಗಳಾಗ್ಬೋದು ಅಥವಾ ಪಾಪಕರ್ಮಗಳಾಗ್ಬೋದು, ಎರಡೂ ಕೂಡ ಈ ವಾರದಲ್ಲಿ ನೀವು ನೋಡ್ತೀರಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸ್ವಂತ ಉದ್ಯಮ, ವ್ಯಾಪಾರ ವ್ಯವಹಾರಗಳು, ಕಮಿಷನ್ ಬೇಸಿಕ್ ವ್ಯವಹಾರಗಳನ್ನು ಯಾರ್ಯಾರು ಮಾಡ್ತಾಯಿದ್ದೀರೋ ಅವರಿಗೆ ಸ್ವಲ್ಪ ಉತ್ತಮವಾದಂಥ ಫಲವನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ಮತ್ತು ಸಾಲವನ್ನೇನಾದರೂ ಕೇಳಿದ್ದರೆ ಅಥವಾ ಬ್ಯಾಂಕಲ್ಲೋ ಅಥವಾ ಸ್ಥಿರಾಸ್ತಿಯ ಮೇಲೋ ವಾಹನದ ಮೇಲೋ ಸಾಲ ಮಾಡಿ ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಓಕೆ, ಪರವಾಗಿಲ್ಲ. ಅಧಿಕ ಮಾಸ ಇರ್ತಕ್ಕಂಥದ್ದಾಗಿರೋದ್ರಿಂದ ಕೆಲವೊಬ್ಬರು ವಾಹನ ಮತ್ತು ಸ್ಥಿರಾಸ್ತಿನ ಖರೀದಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಸಾಲ ಅಪ್ಲೈ ಮಾಡಿದರೆ ಅಥವಾ ಸಾಲ ಕೇಳಿದರೆ ಅಲ್ಲಿ ಸ್ವಲ್ಪ ಸಕ್ಸಸ್ಸನ್ನು ಪಡೆದುಕೊಳ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಏನಿರೋದಿಲ್ಲ. ಅದರಲ್ಲೂ ಕೂಡ ಲಾಭ ಅಂದರೆ ಲಕ್ಷ್ಮೀ ಯೋಗಕ್ಕೆ ಪ್ರಾಪ್ತಿಯಾಗಿದೆ ಈ ವಾರ ಮೇಷರಾಶಿನವ್ರಿಗೆ. ಹಾಗಾಗಿ ಆರ್ಥಿಕವಾದಂಥ ಲಾಭವಾಗಬೇಕು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭವಾಗಬೇಕು, ಸಂಗಾತಿಯಿಂದ ಲಾಭವಾಗಬೇಕು, ಹೆಣ್ಣು ಮಕ್ಕಳಿಂದ ಲಾಭವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು. ಅದೇ ರೀತಿಯಲ್ಲಿ ಸ್ವಲ್ಪ ಈ ಪಾಲುದಾರಿಕೆಯಲ್ಲಿ, ದಾಂಪತ್ಯದ ಸಾಮರಸ್ಯದಲ್ಲಿ ಒಂದು ರೀತಿಯಾದಂಥ ಒಂದು ಹೇಳಿಕೊಳ್ಳಲಾರದಂಥ ಕೆಲವೊಂದು ಅಸಮಾಧಾನಗಳು ಕೂಡ ಸಾಮಾನ್ಯವಾಗಿ ನೀವು ನೋಡ್ತೀರಿ ಅಂತಕ್ಕಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಚೇತರಿಕೆಯು, ಹೂಡಿಕೆಯಲ್ಲಿ ಅಥವಾ ಉಳಿತಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವಾಗ್ತದೆ. ಏನು ಬರುತ್ತೆ ₹100 ಅಷ್ಟು ಕೂಡ ಉಳಿತಾಯ ಅಥವಾ ಎಲ್ಲೋ ಬೇರೆ ಕಡೆ ಉತ್ತಮವಾದಂಥ ರೀತಿಯಲ್ಲಿ ಹೂಡಿಕೆಯನ್ನು ಮಾಡ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಪ್ರಯಾಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಪರವಾಗಿಲ್ಲ, ಏನು ತೊಂದರೆ ತಾಪತ್ರಗಳಾಗುವಂಥ ಸಾಧ್ಯತೆಗಳು ಯಾವುದು ಕೂಡ ಇರೋದಿಲ್ಲ. ಸ್ಥಿರ ಆಸ್ತಿಯಿಂದ ಅನುಕೂಲವಾಗ್ತಕ್ಕಂಥ ಸಂದರ್ಭ ಮತ್ತು ತಾಯಿಯ ಸಹಕಾರ ಸಿಗುವಂಥದ್ದು, ತಾಯಿಯೊಂದಿಗೆ ಇರ್ತಕ್ಕಂಥ ಮನಸ್ತಾಪಗಳು ಬಗೆಹರಿತಕ್ಕಂಥದ್ದು, ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುವಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ರವಿ ಬಲವಾಗಿ ಉಳಿತಿದ್ದಾನೆ. ಉಚ್ಚ ಕ್ಷೇತ್ರದಿಂದ ಈಚೆಗೆ ಬಂದರೂ ಸ್ವನಕ್ಷತ್ರದಲ್ಲಿರೋದ್ರಿಂದ
ಬಲವಾಗಿ ಕುಳಿತಿದ್ದಾನೆ. ಹಾಗಾಗಿ ಸರ್ಕಾರಿ ಕೆಲಸ ಕಾರ್ಯಗಳು ಅಥವಾ ರಾಜಕಾರಣಿಗಳಿಂದ ಏನಾದರೂ ಕೆಲಸ ಆಗಬೇಕು ಅಂದರೆ ಸ್ವಲ್ಪ ಪ್ರಯತ್ನ ಮಾಡಬಹುದು. ಏಕೆಂದರೆ ತಾತ್ಕಾಲಿಕ ಮಿತ್ರ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ರವಿ ಶುಕ್ರರಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅಲ್ಲೂ ಕೂಡ ನಿಮಗೆ ವರದಾನವಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಾಗುವಂಥದ್ದು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಯಾವುದು ನಿರೀಕ್ಷಿತ ರೀತಿಯಲ್ಲಿ ಉದ್ಯೋಗ ಪ್ರಾಪ್ತಿಯಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಇರುತ್ತೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರವಾದ ವಾತಾವರಣ. ಬಟ್ ಸಂವತ್ಸರ ಅಧಿಕ ಮಾಸ ಅಂತಕ್ಕಂಥ ರೀತಿಯಲ್ಲಿ ನೀವೇನಾದರೂ ಮುಂದೂಡಬಹುದು. ಬಿಟ್ಟರೆ ಸಾಮಾನ್ಯವಾಗಿ ಅವಕಾಶಗಳಂತೂ ಕೂಡ ಹುಡುಕಿಕೊಂಡು ಬರುತ್ತೆ ಅನ್ನೋ ರೀತಿಯಾದಂಥಷ್ಟಿದೆ. ಧರ್ಮ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಾಗತ್ತೆ. ಶಾಂತಿ ಪೂಜೆಗಳನ್ನು ಮಾಡಬೇಕು ಅಂದರೆ ತುಂಬ ಅನುಕೂಲವಾದಂಥ ರೀತಿಯಲ್ಲಿ ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರ್ತದೆ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಬಡ್ತಿಗೆ, ಯಾಕೆಂದರೆ ಶನಿ ಒಬ್ಬ ನಕ್ಷತ್ರ ಚೇಂಜ್ ಆಗ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಬಡ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ರೀತಿಯಲ್ಲಿ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅನುಕೂಲವಾಗ್ತದೆ. ಮತ್ತು ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲವಾಗ್ತದೆ. ಸಾಮಾನ್ಯವಾಗಿ ಮೇಷರಾಶಿನವರು ಈ ಸಂದರ್ಭ ಸ್ವಲ್ಪ ಉದ್ಯೋಗ ಸಂಬಂಧಪಟ್ಟಂತೆ ಒಳ್ಳೆಯ ಫಲಾಫಲಗಳನ್ನು ನೋಡಬಹುದು. ಅಥವಾ ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆಯೂ ಕೂಡ ಫಲಾಫಲಗಳು ಉತ್ತಮವಾದಂಥ ರೀತಿಯಲ್ಲಿ ಇರುವಂಥದ್ದನ್ನು ಸಾಮಾನ್ಯವಾಗಿ ಮೇಷರಾಶಿನವರು ನೋಡ್ತೀರಿ. ಒಳ್ಳೆಯ ರೀತಿಯಲ್ಲಿ ಗ್ರಹಗತಿಗಳು ನಿಮಗೆ ಪೂರಕವಾದಂಥ ರೀತಿಯಲ್ಲಿ, ಸಹಕಾರಿಯಾದಂಥ ರೀತಿಯಲ್ಲಿ ಇರುವುದರಿಂದ ಉತ್ತಮವಾದಂಥ ಫಲವನ್ನೇ ಸುಮಾರು 90 ಭಾಗ ನೀವು ನೋಡ್ತೀರಿ ಮೇಷರಾಶಿನವರು. ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸಿ 11 ಪ್ರದಕ್ಷಿಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತೆ ಧನಾಧಿಪತಿಯಾದಂಥವನು, ರಾಷ್ಟ್ರಾಧಿಪತಿಯಾದಂಥವನು ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಲಕ್ಷ್ಮೀ ಯೋಗ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಹಾಗಾಗಿ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳಲ್ಲಿ ಅನುಕೂಲ, ಅವಕಾಶಗಳು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಮತ್ತು ಹೊಸ ಉದ್ಯಮ, ವ್ಯಾಪಾರ, ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ತಯಾರಿಗಳು ಅಥವಾ ಆ ರೀತಿಯಾದಂಥ ಆಲೋಚನೆ, ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ಹೆಚ್ಚು ತೊಡಗಿಸಿಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಕುಜ ವಿಪರೀತ ರಾಜಯೋಗದಲ್ಲಿದ್ದಾನೆ. ರಾಜಯೋಗದಲ್ಲಿದ್ದರೂ ಕೂಡ ಸ್ಥಿರಾಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ರಾಜಯೋಗ ಪ್ರಾಪ್ತಿಯಾಗುವಂಥ ಸ್ಥಿತಿಯನ್ನು ನೋಡಬಹುದು. ಆದರೆ ದಾಂಪತ್ಯ ಸೌಖ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಷ್ಟೊಂದು ಅನುಕೂಲಕರವಾದಂಥ ವಾತಾವರಣವನ್ನು ನೋಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ಮೋಕ್ಷ ಭಾವ ಜಾಸ್ತಿ ಆಗುತ್ತೆ, ಅಥವಾ ಸಂಸಾರ ತ್ಯಾಗ ಅಥವಾ ಸಂಸಾರದಿಂದ ವಿರಕ್ತ ಭಾವ ಅಂತಕ್ಕಂಥದ್ದು ಹೆಚ್ಚಾಗಿ ಬರುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಬಂಧುಗಳಿಂದ ಸಹಕಾರ ಅಂತಕ್ಕಂಥ ಸಿಗುವಂಥ ಸಾಧ್ಯತೆಗಳು ಇರೋದಿಲ್ಲ ಈ ವಾರ ಅಂತಕ್ಕಂಥ ರೀತಿಯಲ್ಲಿ. ಸ್ವಲ್ಪ ವಾರಾಂತ್ಯದಲ್ಲಿ ಏನಾದರೂ ಸ್ವಲ್ಪ ಸಹಕಾರ ಸಿಗಬಹುದು ಬಂಧುಗಳಿಂದ ಅಂತಕ್ಕಂಥ ಸಂದರ್ಭ. ವಿದ್ಯಾಭ್ಯಾಸ ಓಕೆ, ಪರವಾಗಿಲ್ಲ, ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇಲ್ಲ. ರಾಷ್ಟ್ರಾಧಿಪತಿಯಾದಂಥವನು ಮತ್ತು ಪಂಚಮಾಧಿಪತಿ ಪರಿವರ್ತನಾ ಯೋಗ. ಹಾಗಾಗಿ ಹಿಂದೆ ಮಾಡಿರ್ತಕ್ಕಂಥ ಯಾವುದೋ ದಾನ, ಧರ್ಮ, ಪೂಜೆ, ಪುನಸ್ಕಾರ ಅಥವಾ ಒಳ್ಳೆಯ ಕೆಲಸ ಅಂತಕ್ಕಂಥದ್ದು, ಪುಣ್ಯ ಕರ್ಮಗಳು ಅಂತಕ್ಕಂಥದ್ದು ಸ್ವಲ್ಪ ಪ್ರಾಪ್ತಿಯಾಗುವಂಥದ್ದು. ಅಥವಾ ಹಿಂದೆ ಯಾರಿಗೂ ಸಹಾಯ ಮಾಡಿದರೆ ಕೃತಜ್ಞತೆ ಇಟ್ಕೊಂಡು ಅದಕ್ಕೆ ಒಂದು ಕೃತಜ್ಞತಾ ಭಾವವನ್ನು ತೋರಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಈ ಫಿಶರಿ ಸಂಬಂಧಪಟ್ಟಂತೆ, ಪೈಲ್ಸಿ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಇನ್ಫೆಕ್ಷನ್ಸ್ ಆಗುವಂಥದ್ದು, ಸ್ವಲ್ಪ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ತಕ್ಕಂಥವ್ರು ಸ್ವಲ್ಪ ಉಲ್ಬಣವಾಗಬಹುದು. ಗಂಭೀರ ಇರೋದಿಲ್ಲ, ಸ್ವಲ್ಪ ಉಲ್ಬಣವಾಗಬಹುದು ಅಂತಕ್ಕಂಥ ರೀತಿಯನ್ನು ಕಾಣ್ತದೆ. ಶುಭಕಾರ ಪ್ರಯತ್ನ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಅಷ್ಟಮಾಧಿಪತಿ ಧನಾಂಶ. ಹಾಗಾಗಿ ಕುಟುಂಬದಲ್ಲಿ ಸಣ್ಣ ಪುಟ್ಟದಾದಂಥ ಕಲಹಗಳು ಆಗಬಹುದು. ಆದರೆ ಶುಕ್ರ ಮತ್ತು ಬುಧ ಪರಿವರ್ತನೆ ಇರೋದ್ರಿಂದ ಸ್ವಲ್ಪ ಗಂಭೀರ ಸ್ವರೂಪವನ್ನು ಪಡೆದಕ್ಕಂಥ ಸಾಧ್ಯತೆ ಸಣ್ಣ ಪುಟ್ಟದಾಗಿ ಆಗಬಹುದು, ಅಷ್ಟೇ. ಗಂಭೀರ ಸ್ವರೂಪಗಳು ಇರೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಬಾಧಕಾಧಿಪತಿಯಾದಂಥ ಲಾಭಾಂಶ, ಅದರಲ್ಲೂ ಕೂಡ ಧನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ತಂದೆಯ ಸಹಕಾರ, ತಂದೆಯಿಂದ ಲಾಭವಾಗಬೇಕು ಮತ್ತು ಪ್ರಯಾಣ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಡ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಸಹಕಾರ ಸಿಗುತ್ತೆ. ಮೇಲಧಿಕಾರಿಗಳಿಂದ ಸ್ವಲ್ಪ ಅನುಕೂಲ ಮತ್ತು ಸಹಕಾರ ಸಿಗುವಂಥದ್ದನ್ನು ವಾರಾಂತ್ಯದಲ್ಲಿ ನೋಡ್ತೀರಿ ಅಂತಕ್ಕಂಥದ್ದನ್ನು ವೃಷಭ ರಾಶಿನವರು ನೋಡುವಂಥದ್ದು. ಒಟ್ಟಿನ ರಾಷ್ಟ್ರಾಧಿಪತಿಯಾದಂಥನು ಸ್ವಲ್ಪ ಬಲವಾಗಿ ಕೊಳ್ತಿದ್ದಾನೆ. ಹಾಗಾಗಿ ಏನಾಗುತ್ತೆ, ನಿಮಗೆ ಎಲ್ಲವೂ ಕೂಡ ಶುಭಪ್ರದವಾಗಿ ಪರಿವರ್ತನೆಯಾಗುವಂಥ ಸ್ಥಿತಿನಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಈ ವಾರ ಆತಂಕ ಬೀಳುವಂಥ ಅವಶ್ಯಕತೆಗಳು ಯಾವುದೂ ಕೂಡ ವೃಷಭ ರಾಶಿನವ್ರಿಗೆ ಇರೋದಿಲ್ಲ. ಹಾಗಾಗಿ ಏನು ಮಾಡಿಕೊಳ್ಬೇಕು, ಸಣ್ಣ ಪುಟ್ಟದಾದಂಥ ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ದುರ್ಗಾ ದೇವಿ ದೇವಸ್ಥಾನ ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ಅಮ್ಮನವರ ದರ್ಶನ ಮಾಡಿ
ಒಂದು ಕುಂಕುಮಾರ್ಚನೆ ಮಾಡಿಸಿದರೆ ಸಾಕು, ಎಲ್ಲವೂ ಕೂಡ ಶುಭಪ್ರದವಾಗ್ತದೆ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪಂಚಮಾಧಿಪತಿಯಾದಂಥನು, ವ್ಯಯಾಧಿಪತಿಯಾದಂಥನು, ರಕ್ಷಾಧಿಪತಿ, ಚತುರ್ಥಾಧಿಪತಿ ಇವರು ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಈ ವಾರ ನಿಮಗೆ ಒಳ್ಳೆಯ ಶುಭಪ್ರದವಾದಂಥ ವಾರವನ್ನು ನೋಡಬೇಕು ಅನ್ನೋ ರೀತಿಯಾದಂಥ ಕಂಡೀಷನ್ಸಲ್ಲಿರುತ್ತೆ. ಆದರೆ ಅತಿ ಬುದ್ಧಿವಂತಿಕೆ ಅಂತಕ್ಕಂಥದ್ದು, ಅತಿ ಅಹಂಕಾರ ಅಂತಕ್ಕಂಥದ್ದು, ಅತಿಯಾದಂಥ ಒಳ್ಳೆಯತನ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನೀವು ನೋಡಬೇಕಾಗತ್ತೆ. ದುರ್ಯೋಧನಲ್ಲಿದ್ದಂಥ ಅತಿ ಒಳ್ಳೆತನ ಅಂತಕ್ಕಂಥದ್ದು ಬೇರೆ ಯಾರಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಅಹಂಕಾರ ಅಂತಕ್ಕಂಥದ್ದು ಅವನನ್ನು ಮಟ್ಟ ಹಾಕ್ತು. ಹಾಗೆಯೇ ಇಲ್ಲೂ ಕೂಡ ಹಾಗೆಯೇ ಅತಿ ಒಳ್ಳೆತನ ಇರುತ್ತೆ, ನಿಮ್ಮಲ್ಲಿರ್ತಕ್ಕಂಥ ಅಹಂಕಾರವೇ ನಿಮ್ಮನ್ನು ಮಟ್ಟ ಹಾಕತ್ತೆ. ಹಾಗಾಗಿ ಈ ವಾರ ಆ ರೀತಿಯಲ್ಲಿರೋದ್ರಿಂದ ಸ್ವಲ್ಪ ಅಹಂಕಾರ, ದರ್ಪ ಮತ್ತು ಬೇರೆ ದಬ್ಬಾಳಿಕೆಯನ್ನು ತೋರಿಸುವಂಥದ್ದು ಅಷ್ಟೊಂದು ಉತ್ತಮ ಅಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು. ವಾರಾಂತ್ಯದಲ್ಲಿ ಆರ್ಥಿಕವಾದಂಥ ಸ್ಥಿತಿ ಸ್ವಲ್ಪ ಚೇತರಿಕೆಯನ್ನು ಕಾಣಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ವಿದ್ಯಾ ಪ್ರಗತಿಯನ್ನು ನೋಡಬಹುದು. ವಿದೇಶಕ್ಕೆ ಪ್ರಯಾಣವನ್ನು ಮಾಡ್ತಕ್ಕಂಥವ್ರಿಗೆ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಇದೆ. ಹೆಣ್ಣು ಮಕ್ಕಳ ಸಹಕಾರ ನಿಮಗೆ ಸಿಗುವಂಥ ಸಂದರ್ಭಗಳೆಲ್ಲೂ ಕೂಡ ಕಂಡುಬರುತ್ತೆ. ಪ್ರಯಾಣದ ವಿಚಾರ ಸಂಬಂಧಪಟ್ಟಂಥ ಅನುಕೂಲ, ಸರ್ಕಾರದ ವಿಚಾರ ಸಂಬಂಧಪಟ್ಟಂಥ ಅನುಕೂಲ, ರಾಜಕಾರಣಿಗಳಿಂದ ಅನುಕೂಲ, ಸರ್ಕಾರಿ ಅಧಿಕಾರಿಗಳಿಂದ ಅನುಕೂಲವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಸ್ವಲ್ಪ ತುಂಬ ಪ್ರೀತಿ ಪಾತ್ರರು, ತುಂಬ ಹಚ್ಚಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಂದ ಏನೋ ಒಂದು ಕೆಲಸಕರಗಳ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಅಹಂಕಾರ, ದರ್ಪ, ದೌರ್ಬಲ್ಯ, ಒಂದು ದಬ್ಬಾಳಿಕೆಗಳನ್ನು ತೋರಿಸ್ದಲೇ ಹೋದರೆ ನನ್ನ ಪ್ರಕಾರ ನಿಮಗೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಅಥವಾ ಮಕ್ಕಳಿಂದ ಆಗಬಹುದು ಅಥವಾ ವ್ಯಕ್ತಿಗಳಿಂದ ಆಗ್ಬೋದು, ಸ್ವಲ್ಪ ನಿಮಗೆ ಪ್ರಾಪ್ತಿಯ ಯೋಗ ಫಲವನ್ನು ತಂದುಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಉದ್ಯೋಗ ಬದಲಾವಣೆ ಲಾಭಕರವಾಗಿದೆ. ಸೇವಕರಿಂದ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥದ್ದನ್ನು ನೀವು ನೋಡ್ತೀರಿ. ಸಾಲವನ್ನು ಕೇಳಿದ್ದಂಥ ಪಕ್ಷದಲ್ಲಿ ಸಹಕಾರಿಯಾಗಿದೆ, ಅನುಕೂಲವಾಗುತ್ತೆ. ಶುಭಕಾರ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲೂ ಕೂಡ ಅನುಕೂಲದ ಸ್ಥಿತಿಯನ್ನು ಈ ವಾರದಲ್ಲಿ ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ವ್ಯಾಜ್ಯಗಳಲ್ಲಿ ಹಿನ್ನಡೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಜಾಗ್ರತೆ. ನಾಳೆಯ ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತುಂಬ ತಲೆ ಕೆಡಿಸ್ಕೊಳ್ತೀರಿ. ಬಟ್ ತಲೆ ಕೆಡಿಸ್ಕೊಳ್ಳೋದ್ರಿಂದ ಯಾವ ಪ್ರಯೋಜನಗಳು ಕೂಡ ಇರೋದಿಲ್ಲ. ಸುಮ್ಮನೆ ಸಮಯ ವ್ಯರ್ಥ ಆಗುತ್ತೆ ಬಿಟ್ಟು ಯಾವ ಪ್ರಯೋಜನವೂ ಕೂಡ ನಾಳೆಯ ಬಗ್ಗೆ ಯೋಚನೆ ಮಾಡೋದ್ರಿಂದ ನಿಮಗೆ ಸಿಗೋದಿಲ್ಲ. ಆದರೆ ಇನ್ನೊಂದು ಬಹುದೊಡ್ಡ ಮೈನಸ್ ಅಂದರೆ ಮೋಜು ಮಸ್ತಿ, ಕುಡಿತ, ಜೂಜು, ರೇಸ್, ಲಾಟರಿ ಅಥವಾ ಷೇರು ಮಾರುಕಟ್ಟೆ ಈ ಕ್ಷೇತ್ರದಲ್ಲಿ ಅಥವಾ ಈ ರೀತಿಯಾದಂಥ ನಡವಳಿಕೆಗಳಲ್ಲಿ ಎಲ್ಲದರಲ್ಲೂ ಕೂಡ ನಷ್ಟವನ್ನು ನೋಡಬೇಕಾಗತ್ತೆ ನೀವು ಮಿಥುನ ರಾಶಿನವರು. ಪರಿಹಾರದ ಮಾರ್ಗ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಈ ವಾರ ಪರಿಹಾರವನ್ನು ಮಾಡ್ಕೊಳ್ಳೋದಾದರೆ ನೀವು ಸಾಧ್ಯವಾದಷ್ಟು ಜಲಾಭಿಷೇಕವನ್ನು ಶಿವನ ಆಲಯದಲ್ಲಿ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಾರ ಆರಂಭ ತುಂಬ ಶುಭಪ್ರದ ಮತ್ತು ಅನುಕೂಲಕರವಾದಂಥ ಸ್ಥಿತಿನಲ್ಲಿರುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಎಲ್ಲವೂ ಕೂಡ ಮೈನಸ್. ಮಂಗಳವಾರದ ನಂತರ ಎಲ್ಲವೂ ಕೂಡ ಹಿನ್ನಡೆ, ನಷ್ಟ, ಖರ್ಚು, ವೆಚ್ಚ ಜಾಸ್ತಿ ಆಗುವಂಥ ಪರಿಸ್ಥಿತಿಗಳನ್ನು ನೋಡ್ತೀರಿ. ಆದರೆ ರವಿಬಲ ಅಂತಕ್ಕಂಥದ್ದು ಲಕ್ಷ್ಮೀ ಯೋಗಕ್ಕೆ ಪ್ರಾಪ್ತಿಯಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಯಾವುದೇ ಬಂದರೂ ಕೂಡ ಕೌಟುಂಬಿಕವಾದಂಥ ಸಹಕಾರದಿಂದಲೋ ಆರ್ಥಿಕವಾದಂತೆ ಯಾವುದೋ ಅನಿರೀಕ್ಷಿತವಾಗಿ ಬರಬೇಕಾದಂಥ ಹಣಕಾಸಿನ ವ್ಯವಸ್ಥೆಗಳಿಂದಲೋ ಲಾಭದ ಪ್ರಮಾಣ ಚೇತರಿಕೆಯಿಂದಲೋ ಬಂದಿದ್ದೆಲ್ಲವೂ ಕೂಡ ಅದು ಮಟ್ಟ ಆಗುತ್ತೆ. ಅಥವಾ ಯಾವುದಾದ್ರು ಲಾಸ್ ಆದ್ರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಸ್ಥಿತಿ ಎಲ್ಲವೂ ಕೂಡ ಇರುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ತೃತೀಯಾಧಿಪತಿ ಆದಂಥನು ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಪ್ರಯಾಣ ಲಾಭವಾಗ್ತಕ್ಕಂಥದ್ದು, ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು, ವಿದೇಶಿಯಾನವನ್ನು ಮಾಡುವಂಥವ್ರಿಗೆ ತುಂಬ ಸುಸೂತ್ರವಾಗಿ ಪ್ರಯಾಣ ತೊಂದರೆ ತಾಪತ್ರೆಗಳಿಲ್ಲದಂಥ ರೀತಿಯಲ್ಲಿ ಪ್ರಯಾಣ ಸುಸೂತ್ರವಾಗಿ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ವಿದ್ಯಾ ಸಹಕಾರ, ವಿದ್ಯಾ ಲಾಭ, ಉನ್ನತ ವಿದ್ಯಾಭ್ಯಾಸ ಪ್ರಯತ್ನದಲ್ಲಿ ಯಶಸ್ಸನ್ನು ಕೂಡ ಗಳಿಸ್ತಕ್ಕಂಥ ಸಂದರ್ಭಗಳು, ಭೂಮಿ ಯೋಗದಲ್ಲಿ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು ಉಂಟು. ಆದರೆ ಚತುರ್ಥಾಧಿಪತಿಯಾದಂಥ ಅಷ್ಟಮ ಪ್ರಭಾವ, ಹಾಗಾಗಿ ಮಾನಸಿಕವಾದಂಥ ಒತ್ತಡವನ್ನು ಅಥವಾ ತುಂಬ ನೆಗೆಟಿವ್ ಆಲೋಚನೆಗಳು ಹೆಚ್ಚಾಗಿ ಬರುವಂಥದ್ದು, ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಒಂದು ಪ್ರಭಾವವೋ ಅಥವಾ ಒಂದು ಅಸಮಾಧಾನ, ಅತೃಪ್ತಿಯ ಭಾವವೋ ನಿಮಗೆ ತುಂಬ ಯೋಚನೆಗಳು ಬರ್ತದೆ, ಕಲ್ಪನೆಗಳು ಬರ್ತದೆ ಅಂತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ.
ಮಕ್ಕಳ ಸಹಕಾರ ನಿಮಗೆ ಸಿಗುತ್ತೆ. ಮಕ್ಕಳಿಂದ ಧನಾಗಮನವಾಗ್ತಕ್ಕಂಥ ಯೋಗ ಫಲಗಳನ್ನು ಕಟಕ ರಾಶಿನವರು ನೀವು ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಉದ್ಯೋಗದಲ್ಲಿ ಯಾವುದೇ ತೊಂದರೆ ತಾಪತ್ರೆಗಳು ಆಗೋದಿಲ್ಲ. ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಪ್ರಯತ್ನವನ್ನು ಮಾಡಬಹುದು. ರವಿಯ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಬಲವಾಗಿದೆ. ಶನಿಯ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಒಂದು ರೀತಿಯಲ್ಲಿ ಇಲ್ಲಿವರೆಗೂ ಕೂಡ ಒಂದು ಮೈನಸ್ ಆದಂಥದ್ದು ಇನ್ನಷ್ಟು ಜಾಸ್ತಿ ಮೈನಸ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಕಟಕ ರಾಶಿ ಅಥವಾ ಕಟಕ ಲಗ್ನದವ್ರಿಗೆ ಯಾರಿಗಾರು ಕೂಡ ಶನಿ ದಿಶೆ, ಶನಿ ಭಕ್ತಿ ಏನಾದರೂ ಯಾವುದೇ ಮುಖಾಂತರ ಯಾವುದೇ ದಶೆ ನಡೀತಾ ಇದ್ರು, ಶನಿಯ ಪ್ರಭಾವ ಆಡಳಿತ ನಡೀತಾ ಇತ್ತು ಅಂದರೆ ಆಗ ಸಾಮಾನ್ಯವಾಗಿ ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಅನಗತ್ಯವಾದಂಥ ನಷ್ಟಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ನಿರ್ಮಾಣವಾಗಿ ಬರಬಹುದು. ಹೆಣ್ಣು ಮಕ್ಕಳಿಗೆ ಅಗೌರವವನ್ನು ತೋರಿಸೋದಕ್ಕೋಗಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಅಗೌರವವನ್ನು ತೋರಿಸ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಲ್ಲ ಕಟಕ ರಾಶಿಯವರಿಗೆ ಈ ವಾರ ಅಂತಕ್ಕಂಥದ್ದು. ಇನ್ನು ಪರಿಹಾರ ಮಾರ್ಗವನ್ನು ನೋಡಿದಾಗ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ತುಳಸಿಯಿಂದ ಹನುಮಂತನಿಗೆ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥನ್ನು ಸ್ವಲ್ಪ ಬಲವಾಗಿ ಕುಳಿತಿದ್ದಾನೆ. ಹಾಗಾಗಿ ಏನಾಗುತ್ತೆ, ಆತ್ಮಾಭಿಮಾನ ಜಾಸ್ತಿ ಇರುತ್ತೆ, ಕೋಪತಾಪ ಜಾಸ್ತಿ ಇರುತ್ತೆ, ಒಂಬತನ ಜಾಸ್ತಿ ಇರುತ್ತೆ, ನಾನು ಮಾಡಿದ್ದೇ ಸರಿ ಅನ್ನೋ ರೀತಿಯಾದಂಥ ಜಾಸ್ತಿ ಇರುತ್ತೆ. ಈ ಪ್ರಭಾವವನ್ನು ಎಷ್ಟಿರಬೇಕೋ ಅಷ್ಟೇ ಇರಬೇಕು, ಆದರೆ ಎಷ್ಟಿರಬೇಕೋ ಅಷ್ಟೇ ಇರಬೇಕು. ಬೇರೆಯವರಿಗೆ ನೋವು ಕೊಡುವಂಥ ರೀತಿಯಲ್ಲಿ ಇರಬಾರ್ದು. ಯಾಕೆಂದರೆ ಇನ್ನರ್ ಸ್ಟ್ರೆಂತ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದನ್ನು ಬೇರೆಯವ್ರ ಮೇಲೆ ಪ್ರದರ್ಶನವನ್ನು ಮಾಡೋದಕ್ಕಲ್ಲ, ತನ್ನ ಬೆಳವಣಿಗೆಗೆ ಆಗಬೇಕು. ಹಾಗೆ ನಿಮ್ಮ ಬೆಳವಣಿಗೆ ಅದನ್ನು ಉಪಯೋಗಿಸ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥ ಪ್ರಯತ್ನ ಬೇಡ. ಇನ್ನು ಶುಕ್ರ ಮತ್ತು ಬುಧ ಪರಿವರ್ತನಾ ಸ್ಥಿತಿನಲ್ಲಿದ್ದಾರೆ. ಹಾಗಾಗಿ ಏನಾಗುತ್ತೆ, ಸಾಮಾನ್ಯವಾಗಿ ಏನಾಗುತ್ತೆ, ಉದ್ಯೋಗ ಲಾಭ, ಬಡ್ತಿಗೆ ಸಂಬಂಧಪಟ್ಟಂಥ ಅನುಕೂಲವಾಗ್ತಕ್ಕಂಥದ್ದು, ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ಪ್ರಾಪ್ತಿಯಾಗುವಂಥ ಸ್ಥಿತಿಗತಿಗಳು ಬರುವಂಥದ್ದು, ಪ್ರಯಾಣ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳು, ಪ್ರಯಾಣದಿಂದ ಲಾಭವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರುವಂಥದ್ದು. ಲಕ್ಷ್ಮೀ ಯೋಗ, ಆರ್ಥಿಕವಾದಂಥ ಮುಗ್ಗಟ್ಟುಗಳು ಅಷ್ಟೊಂದು ನಿಮಗೆ ಕಾಡಾಟವನ್ನು ಕೊಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ವಾರದಲ್ಲಿ ಅಷ್ಟೊಂದು ಮೈನಸ್ ಪಾಯಿಂಟ್ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಈ ವಾರದಲ್ಲಿ ಹಣಕಾಸಿನ ಸ್ಥಿತಿಗತಿಗಳಿಗೆ ಉಳಿತಾಯಕ್ಕೂ ಆಗ್ಬೋದು, ಲಾಭದ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಆಗ್ಬೋದು, ಅಥವಾ ನಿಮ್ಮ ಖರ್ಚು ವೆಚ್ಚಗಳಿಗೆ ಅಥವಾ ಆಡಳಿತ ವ್ಯವಸ್ಥೆಗಳಿಗೆ ಏನು ಬೇಕೋ ಅದೆಲ್ಲವೂ ಕೂಡ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳು ಆಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ನೋಡುವಂಥ ಸಾಧ್ಯತೆಗಳು, ಕೊರತೆ ಏನು ಎದುರಿಸೋದಿಲ್ಲ. ಆದರೆ ಯಾವ ಟೈಮಿಗೆ ಬರಬೇಕೋ ಆ ಟೈಮಿಗೆ ಹಣಕಾಸಿನ ವ್ಯವಸ್ಥೆಗಳಾಗುತ್ತೆ. ನಿಮ್ಮ ಚಟುವಟಿಕೆಗಳೆಲ್ಲವೂ ಕೂಡ ತುಂಬ ಸುಸೂತ್ರವಾಗಿ ಆಗುವಂಥ ಸ್ಥಿತಿ ಎಲ್ಲವೂ ಕೂಡ ಕಂಡು ಬರುವಂಥದ್ದು ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನುಕೂಲ ಮತ್ತು ಯೋಗ ಫಲವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರುತ್ತೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಅನುಕೂಲ, ಮದುವೆ ಮತ್ತೊಂದು ಪ್ರಯತ್ನ ಮಾಡ್ತಾ ಇದ್ರೆ ಅನುಕೂಲ. ಪಾಲುದಾರಿಕೆ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ ವಾರ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಯನ್ನು ನೋಡ್ತೀರಿ. ಯಾಕೆಂದರೆ ಪರಿವರ್ತನಾ ಸ್ಥಿತಿ ಇರತಕ್ಕಂಥದ್ದಾಗಿರೋದ್ರಿಂದ ಭೂಮಿ ವ್ಯವಹಾರಗಳದ್ದು ತುಂಬ ಚೆನ್ನಾಗಿ ಆಗಿ ಬರುತ್ತೆ. ಭೂಮಿ ಮತ್ತೊಂದು ಏನಾದರೂ ಖರೀದಿ ಮಾಡಬೇಕು, ಮಾರಾಟ ಮಾಡಬೇಕು ಅನ್ನೋಂಥವ್ರಿಗೆ ಒಳ್ಳೆಯ ಶುಭಪ್ರದ. ಗುರುವಿನ ಲಾಭ ಪ್ರಭಾವ, ಆದರೆ ಗುರು ಲಾಭದಲ್ಲಿದ್ದರೂ ಕೂಡ ಹತ್ತತ್ರ ಇನ್ನೇನು ಕಟಕ ರಾಶಿಗೆ ಸಂಚಾರವನ್ನು ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಒಂದು ತಿಂಗಳ ಮುಂಚೆನೇ ಅದರ ಪ್ರಭಾವ ಕಡಿಮೆ ಆಗ್ತದೆ. ಹಾಗಾಗಿ ಗುರುಬಲ ಅಂತಕ್ಕಂಥ ನಿಮಗೆ ಅಷ್ಟೊಂದು ಶುಭಪ್ರದವಾಗಿ ವರ್ಕ್ ಆಗುವುದಿಲ್ಲ ಅಂತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ಸೇವಾ ವೃತ್ತಿಯ ಉದ್ಯೋಗ ಅಂದರೆ ತಿಂಗಳ ಸಂಬಳಕ್ಕೆ ದಿನಗೂಲಿ, ವಾರಗೂಲಿಗೆ ಸಂಬಂಧಪಟ್ಟಂತೆ ಕೆಲಸ, ಕಂಪನಿಗಳಲ್ಲೆಲ್ಲೋ ಕೆಲಸವನ್ನು ಹುಡುಕ್ತಾ ಇದ್ದೀರಿ ಅಂತಂದರೆ ಅದ್ಭುತವಾದಂಥ ಅವಕಾಶ ಇದೆ ನೋಡಿ. ಬುಧ ದಿಶೆ ಶನಿ ಭಕ್ತಿ, ಶನಿ ದಿಶೆ ಬುಧ ಭಕ್ತಿ ನಡೀತಾ ಇದ್ದು ಸಿಂಹ ಲಗ್ನವಾಗಿದ್ದರೆ ಉದ್ಯೋಗ ಲಾಭವಾಗಲೇಬೇಕು, ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಯಾವುದೇ ಸಂಶಯಗಳೇ ಇರೋದಿಲ್ಲ. ಈ ವಾರ ಅದ್ಭುತವಾದಂಥ ರೀತಿಯಲ್ಲಿ ನೋಡಿದೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ. ಸಪ್ತಮಾಧಿಪತಿ ಪ್ರಭಾವ, ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ತಂದೆಯ ಸಹಕಾರ ನಿಮಗೆ ಸಿಗುತ್ತೆ. ಸರ್ಕಾರಿ ಕಚೇರಿಗಳಿಗೆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಲಾಭ ಅವಕಾಶಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗುವಂಥದ್ದು, ಅಥವಾ ಸ್ವಂತ ಉದ್ಯಮವನ್ನು ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ ಅಥವಾ ಆಲೋಚನೆ, ಆ ರೀತಿಯಾದ ತಯಾರಿ ಎಲ್ಲವೂ ಕೂಡ ಈ ವಾರದಲ್ಲಿ ನೀವು ಸಿಂಹರಾಶಿನವರು ನೋಡ್ತೀರಿ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಪರಿಹಾರ ಮಾರ್ಗವನ್ನು ನೋಡಿದಾಗ ಸಾಧ್ಯವಾದಷ್ಟು ನಿಮ್ಮ ಕುಲದೇವತೆಯ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅದ್ಭುತವಾದಂಥ ರೀತಿ ನಿಮಗೆ ವರದಾನವಾಗಿ ಪರಿವರ್ತನೆಯಾಗುವಂಥ ಸ್ಥಿತಿನಲ್ಲಿದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳು ಯಾವುದೂ ಕೂಡ ಇರೋದಿಲ್ಲ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಧನಾಧಿಪತಿಯಾದಂತೂ ರಾಷ್ಟ್ರಾಧಿಪತಿ
ಪರಿವರ್ತನಾ ಸ್ಥಿತಿ, ಭಾಗ್ಯಾಧಿಪತಿಯಾದಂಥ ಶಮಾಧಿಪತಿ ಪರಿವರ್ತನಾ ಸ್ಥಿತಿ ಇಂತಕ್ಕಂಥ ರೀತಿಯಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಭಾಗ್ಯೋದಯವಾಗಬೇಕು, ಯೋಗ ಫಲಗಳು ಬರಬೇಕು, ಅದೃಷ್ಟ ಒಲಿದು ಬರಬೇಕು ಅಂತಕ್ಕಂಥ ಸ್ಥಿತಿ, ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಫಲಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗಬೇಕು ಅನ್ನೋ ರೀತಿಯಾದಂಥ ವಾತಾವರಣ. ಹಿಂದೆ ಯಾವುದೋ ಪುಣ್ಯ ಕಾರ್ಯಗಳನ್ನು ಮಾಡಿದ್ದೀರಿ ಅಂತಂದಾಗ ಅದರ ಫಲಾಫಲಗಳು ಈ ವಾರದಲ್ಲಿ ಪ್ರಾಪ್ತಿಯಾಗುವಂಥ ಯೋಗ ಫಲಗಳೆಲ್ಲವನ್ನು ಕೂಡ ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು. ಆರ್ಥಿಕವಾಗಿ ಉಳಿತಾಯವಾಗ್ತಕ್ಕಂಥದ್ದು, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣವನ್ನು, ಲಾಭವೂ ಕೂಡ ಹೆಚ್ಚಾಗ್ತಕ್ಕಂಥದ್ದು, ಉಳಿತಾಯವೂ ಕೂಡ ಆಗುವಂಥದ್ದು, ಹಣಕಾಸಿನ ಚಟುವಟಿಕೆಯೂ ಕೂಡ ತುಂಬ ಸುಸೂತ್ರವಾಗಿ ಆಗುವಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಪ್ರಯಾಣ ಸ್ವಲ್ಪ ಜಾಗ್ರತೆ, ತೊಂದರೆ ತಾಪತ್ರೆಗಳು ಆಗಬಹುದು ಅಥವಾ ಎಲ್ಲಾದರೂ ಪೆಟ್ಟು ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ದಾಯಾದಿಗಳಿಂದ, ಸಹೋದರಿಂದ ನಷ್ಟ ಮತ್ತು ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥದ್ದು, ಯಂತ್ರೋಪಕರಣಗಳಿಂದ ಸ್ವಲ್ಪ ನಷ್ಟ ಮತ್ತು ಸಂಕಷ್ಟಗಳು ಆಗಬಹುದು. ಭೂಮಿ ವ್ಯವಹಾರಗಳಿಂದ ನಷ್ಟ ಮತ್ತು ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ತಾಯಿಯ ಸಹಕಾರ ನಿಮಗೆ ಚೆನ್ನಾಗಿ ಸಿಗುತ್ತೆ. ಶುಭ ಕಾರ್ಯ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಅವಕಾಶಗಳ ಯೋಗ ಫಲಗಳು ಪ್ರಾಪ್ತಿಯಾಗುತ್ತೆ. ಉಪಯೋಗಿಸ್ಕೊಳ್ತಿರೋ ಅಥವಾ ಪ್ರಾಪ್ತಿ ಮಾಡ್ಕೊಳ್ತಿರೋಲ್ಲೋ ನಿಮಗೆ ಬಿಟ್ಟಿದ್ದು. ಅವಕಾಶಗಳಂತೂ ಕೂಡ ಬರ್ತದೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಇರ್ತದೆ. ಮತ್ತು ಪಂಚಮಾಧಿಪತಿಯಾದ ಶಮಪ್ರಭಾವ, ಹಾಗಾಗಿ ಮಕ್ಕಳಿಂದ ಸ್ವಲ್ಪ ಏನಾದರೂ ಉತ್ತಮವಾದಂಥ ಕಾರ್ಯ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಸ್ವಲ್ಪ ಹೆಣ್ಣು ಮಕ್ಕಳೊಂದಿಗೆ ಸ್ವಲ್ಪ ಗೌರವಯುತವಾಗಿ ನಡೆದುಕೊಳ್ತಕ್ಕಂಥದ್ದು ಸೂಕ್ತ. ಹೆಣ್ಣು ಮಕ್ಕಳೇ ನಿಮಗೆ ಶತ್ರುಗಳಾಗಬಹುದು ಅಥವಾ ಅವರಿಂದ ನಿಂದನೆಗಳನ್ನು ಕೇಳಬಹುದು. ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು ಬಹಳ ಒಳಿತು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಲಾಭಾಧಿಪತಿ, ಲಾಭವಾಗಬೇಕು, ಯೋಗ ಬರಬೇಕು, ಅದೃಷ್ಟ ಬರಬೇಕು, ಪ್ರಶಂಸೆಗಳು ಬರಬೇಕು, ಮತ್ತು ಶುಭಾಶಯಗಳು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಕುಜ ಒಬ್ಬ ನಿಮಗೆ ರಾಜಯೋಗದಲ್ಲಿ ಕುಳಿತಿದ್ರೂ ಕೂಡ ಸ್ಥಾನಾಧಿಪತಿಯಾದ ವ್ಯಯಸ್ಥಾನದಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ರಾಜಯೋಗ ಪ್ರಾಪ್ತಿಯಾಗುವಂಥ ಸ್ಥಿತಿನಲ್ಲಿ ಇಲ್ಲದೇ ಇರತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ರಾಷ್ಟ್ರಾಧಿಪತಿಯೇ ನಿಮಗೆ ಬಲವಾಗಿರೋದ್ರಿಂದ ನಿಮ್ಮದೇ ಆದಂಥ ಪ್ರಯತ್ನವೋ, ನಿಮ್ಮದೇ ಆದಂಥ ಯೋಗ ಫಲದಿಂದಲೂ, ನಿಮ್ಮದೇ ಆದಂಥ ಒಳ್ಳೆತನವೋ, ನಿಮ್ಮದೇ ಆದಂಥ ಒಂದು ಒಳ್ಳೆಯ ಮನಸ್ಥಿತಿ, ಹಿಂದೆ ಮಾಡಿರ್ತಕ್ಕಂಥ ಪುಣ್ಯಫಲ ನಿಮಗೆ ರಕ್ಷಣೆಯಾಗಿ ನಿಂತು ಬೆಳವಣಿಗೆಯನ್ನು ಕೊಡ್ತಕ್ಕಂಥ ವಾರವಾಗಿ ಪರಿವರ್ತನೆಯಾಗತ್ತೆ. ಕನ್ಯಾ ರಾಶಿನವ್ರಿಗೆ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಹಾಲಿನ ಅಭಿಷೇಕವನ್ನು ಹನುಮಂತನಿಗೆ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಅದ್ಭುತವಾದಂಥ ಲಾಭವನ್ನು ಈ ವಾರದಲ್ಲಿ ಯೋಗ ಫಲವನ್ನು ನೀವು ನೋಡ್ತೀರಿ. ಇನ್ನು ತುಲಾರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ತುಲಾರಾಶಿನವ್ರಿಗೆ ಭಾಗ್ಯಾಧಿಪತಿಯಾದಂಥನು, ರಾಷ್ಟ್ರಾಧಿಪತಿಯಾದಂಥನು ಪರಿವರ್ತನಾ ಸ್ಥಿತಿನಲ್ಲಿದ್ದಾರೆ. ಹಾಗಾಗಿ ಯೋಗ ಫಲ ಅಂತಕ್ಕಂಥ ಒಂದು ರೀತಿಯಲ್ಲಿ ಅದೃಷ್ಟವಂತರು ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಸ್ವಲ್ಪ ಏನಾದರೂ ನಿಮಗೆ ನೋವಾಗದಾದರೆ ಮಕ್ಕಳಿಂದ ಆಗಬೇಕು. ಪ್ರೀತಿ ಪಾತ್ರದಿಂದ ತುಂಬ ಹಚ್ಚಿಕೊಂಡಂಥ ವ್ಯಕ್ತಿಗಳಿಂದ ಸ್ವಲ್ಪ ನೋವಾಗುವಂಥದ್ದು ಮತ್ತು ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಅಥವಾ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಮಕ್ಕಳಿಂದ ಅಥವಾ ಪ್ರೀತಿ ಪಾತ್ರರಿಂದ ನಡವಳಿಕೆಯನ್ನು ನೀವು ನೋಡ್ತೀರಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಧನಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಕುಜನ ಪ್ರಭಾವ, ಹಾಗಾಗಿ ನಿಮಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆ ತಾಪತ್ರೆಗಳಾಗುವುದಿಲ್ಲ. ಲಾಭವಾಗಬೇಕು, ಲಕ್ಷ್ಮೀ ಯೋಗ, ನೀವು ನಿರೀಕ್ಷೆ ಮಾಡದಂಥ ರೀತಿಯಲ್ಲಿ, ನಿರೀಕ್ಷೆನೇ ಇಟ್ಟಿರೋದಿಲ್ಲ ಆ ರೀತಿಯಲ್ಲಿ ಲಾಭವಾಗಬೇಕು, ಉಳಿತಾಯವೂ ಆಗಬೇಕು. ಗೋಚಾರ ಆಗದಂಥ ರೀತಿಯಲ್ಲಿ, ನಿಮಗೇ ಗೊತ್ತಾಗದಂತಹ ರೀತಿಯಲ್ಲಿ ಲಾಭವಾಗಿರ್ತದೆ, ನಿಮಗೇ ಗೊತ್ತಾಗದಂಥ ರೀತಿಯಲ್ಲಿ ಉಳಿತಾಯವನ್ನೂ ಕೂಡ ಮಾಡುವಂಥ ಸ್ಥಿತಿ ಇರುತ್ತೆ. ಮುಂದೆ ಯಾವತ್ತೋ ಗೊತ್ತಾಗುತ್ತೆ, ಹಿಂಗೆ ಉಳಿತಾಯ ಯಾವತ್ತಂಗೆ ಮಾಡಿದ್ದೆ ನನಗೆ ಉಳಿತಾಯ ಆಯಿತು ಅನ್ನೋ ರೀತಿಯಾದಂಥ ಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ತುಂಬ ಚೆನ್ನಾಗಿದೆ, ಈ ವಾರ ಮಾಡಬಹುದು. ಆ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮಾಡುವಂಥದ್ದಾದರೆ ಅಧಿಕ ಮಾಸ ಸ್ಥಳ ಬದಲಾವಣೆ ಮಾಡುವಂಥ ರೀತಿಯಲ್ಲಿ ಹೋಗೋದಿಲ್ಲ. ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಪೂರಕವಾದಂಥ ರೀತಿಯಲ್ಲಿ ಇದೆ. ಪಂಚಮ ರಾಹು ಅಂತಕ್ಕಂಥದ್ದು, ಪಂಚಮದಲ್ಲಿ ಕುಳಿತಿರ್ತಕ್ಕಂಥ ರಾಹುವಿನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಶುಕ್ರ ಅಂತಕ್ಕಂಥವನು ಸಾಮಾನ್ಯವಾಗಿ ಯಾರಿಗೋ ಭಾವನಾತ್ಮಕವಾದಂಥ ರೀತಿಯಲ್ಲಿ ಸ್ವಲ್ಪ ಪೆಟ್ಟಾಗುವಂಥ ರೀತಿಯಲ್ಲಿ ನಡವಳಿಕೆಗಳು ಬರಬಹುದು. ಅಥವಾ ನಿಮಗಾದರೂ ಬರಬಹುದು, ಅಥವಾ ನೀವಾದರೂ ಇನ್ನೊಬ್ಬರ ಭಾವನೆಗೆ ನೋವಾಗುವಂಥ ರೀತಿಯಲ್ಲಿ ನಿಮ್ಮ ನಡವಳಿಕೆಗಳನ್ನು ತೋರಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಭಾಗ್ಯಾಧಿಪತಿ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಪಂಚಮಾಧಿಪತಿ ಅಂತಕ್ಕಂಥವನು ಸ್ವಲ್ಪ ಮಕ್ಕಳಿಗಿಂದ, ಚಿಕ್ಕ ಮಕ್ಕಳಿಂದ ಅಥವಾ ಪುಟ್ಟ ಮಕ್ಕಳಿಂದ ಅಥವಾ ನಿಮಗಿಂತಲೂ ಕೂಡ ವಯಸ್ಸಿನಲ್ಲಿ ಚಿಕ್ಕವರಾಗಿರೋದ್ರಿಂದ ಸ್ವಲ್ಪ ಅನುಕೂಲಗಳನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಶುಭ ಕಾರ್ಯ ಪ್ರಯತ್ನ ಅನುಕೂಲ ಇದೆ, ಪ್ರಯತ್ನವನ್ನು ಮಾಡಬಹುದು.
ಬಟ್ ಅಧಿಕ ಮಾಸ ಇರೋದನ್ನು ಉಪಯೋಗಿಸ್ಕೊಳ್ತಿರೋ ಇಲ್ಲೋ ಅದು ನಿಮಗೆ ಬಿಟ್ಟಿದ್ದು ಅಂತಕ್ಕಂಥ ಸಾಧ್ಯತೆಗಳು, ಅಂದರೆ ಅವಕಾಶವೇನೋ ಬರುತ್ತೆ, ಉಪಯೋಗಿಸ್ಕೊಳ್ತಕ್ಕಂಥದ್ದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ವಿದ್ಯಾಭ್ಯಾಸ ಬಹಳ ಚೆನ್ನಾಗಿದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಒಳ್ಳೆಯ ವಿದೇಶದಲ್ಲಿ ಏನಾದರೂ ವಿದ್ಯಾಭ್ಯಾಸವನ್ನು ಆರಿಸ್ತಾ ಇದ್ದರೆ ಅಲ್ಲಿ ಅನುಕೂಲದ ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಅದ್ಭುತವಾದಂಥ ರೀತಿಯಲ್ಲಿದೆ. ಎಲ್ಲ ರೀತಿಯಲ್ಲೂ ಕೂಡ ಕೆಲವೊಂದು ನಿಮ್ಮದೇ ಆದಂಥ ಕೆಲವೊಂದು ಸ್ವಯಂಕೃತ ಅಪರಾಧಗಳನ್ನು ತುಂಬ ಆರ್ಷಾಗಿ ಅಥವಾ ತುಂಬ ಅತಿ ಒಳ್ಳೆತನ ಅಂತಕ್ಕಂಥ ರೀತಿಯಲ್ಲೂ ಏನೋ ಮಾಡೋದಕ್ಕೆ ಹೋಗಿ ಏನೋ ಎಡವಟ್ಟು ಮಾಡಿಕೊಳ್ತೀರಿ. ಆ ಎಡವಟ್ಟು ಮಾಡಿಕೊಳ್ಳದಲ್ಲೇ ಹೋದ್ರೆ ಮಾತ್ರ ಅದ್ಭುತವಾದಂಥ ರೀತಿಯಾಗಿ ಈ ವಾರವನ್ನು ನೀವು ನೋಡ್ತೀರಿ. ತುಲಾರಾಶಿನವರು ಪರಿಹಾರ ಮಾರ್ಗವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ದುರ್ಗಾ ಸಪ್ತಶತಿಯನ್ನು ಪಾರಾಯಣವನ್ನು ಮಾಡಿ ಅದ್ಭುತವಾದಂಥ ರೀತಿಯಲ್ಲಿ ವರ್ಕ್ ಆಗುತ್ತೆ, ನಿಮಗೆ ಏನೋ ಮಿರಾಕಲ್ ನಡೆಯುತ್ತೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಥವಾ ಉದ್ಯಮವನ್ನು ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ರೀತಿಯಾದಂಥ ತಯಾರಿ, ಆ ಪ್ರಯತ್ನ ಆಲೋಚನೆ ಬರ್ತದೆ. ಕ್ಲಾರಿಟಿ ಅಂತಕ್ಕಂಥದ್ದು ಸಿಗೋದಿಲ್ಲ, ಹಾಗಾಗಿ ಓಲ್ಡ್ ಆಗಿ ನಿಲ್ಲುವಂಥ ಸಂದರ್ಭಗಳು ಬರಬಹುದು. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಒಯ್ದಾಟಗಳಿರುತ್ತೆ. ಹಣಕಾಸಿನ ವಿಚಾರ ಸಂಬಂಧ ಅಷ್ಟೊಂದು ಅನುಕೂಲಕರ ರೀತಿಯಲ್ಲಿ ಇರೋದಿಲ್ಲ. ಪ್ರಯಾಣ ಸ್ವಲ್ಪ ಅಡೆತಡೆಗಳಾಗತ್ತೆ, ತಾಪತ್ರಯಗಳಾಗತ್ತೆ, ತೊಂದರೆಗಳಾಗತ್ತೆ. ಪ್ರಯಾಣ ಹೋಗುವಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ವಿದ್ಯಾಭ್ಯಾಸ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನಾನುಕೂಲಗಳಾಗಬಹುದು, ಜಾಗ್ರತೆಯಿಂದ ಮುಂದುವರಿಬೇಕಾಗತ್ತೆ. ಗುರುವಿನ ಪ್ರಭಾವ ಅಂತಕ್ಕಂಥ ನಿಮ್ಮ ರಾಶಿ ಮೇಲೆ ಈಗಾಗಲೇ ಹತ್ತತ್ರ 50-60% ನಿಮಗೆ ಆ ಗುರುವಿನ ಪ್ರಭಾವ ನಿಮ್ಮ ಮೇಲೆ ಬೀರ್ತಾ ಇರ್ತಕ್ಕಂಥದ್ದಾಗಿದ್ದರಿಂದ ಯಾವ ಆಪತ್ತುಗಳು ಬಂದರೂ ಕೂಡ ಯಾವುದೋ ಒಂದು ಶಕ್ತಿ ಅಂತಕ್ಕಂಥ ನಿಮಗೆ ರಕ್ಷಣೆಯಾಗಿ ನಿಂತು ಕಾಪಾಡುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಯಾವುದೂ ಕೂಡ ಇರೋದಿಲ್ಲ. ಶುಭ ಕಾರ್ಯ ಪ್ರಯತ್ನ ಹಿನ್ನಡೆಗಳಾಗ್ತಕ್ಕಂಥ ಸಂದರ್ಭಗಳು ಬರಬಹುದು. ಪಾಲುದಾರಿಕೆ ವ್ಯವಹಾರ ಅಸಮಾಧಾನದಿಂದ ಕೂಡಿರ್ತದೆ. ದಾಂಪತ್ಯದಲ್ಲಿ ಎಲ್ಲೋ ಸಣ್ಣದಾಗಿ ಅತೃಪ್ತಿಯ ಒಂದು ಭಾವ ಅಂತಕ್ಕಂಥದ್ದು ಈ ವಾರದಲ್ಲಿ ನೀವು ನೋಡ್ತೀರಿ. ಏನೋ ಕನ್ಫ್ಯೂಸ್, ಏನೋ ಗೊಂದಲ, ಏನೋ ಆತಂಕ, ಏನೋ ಹೇಳಿಕೊಳ್ಳಲಾರದಂತೆ ಕೆಲವೊಂದು ತೊಳಲಾಟ ದಾಂಪತ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ನೋಡ್ತೀರಿ. ಸರ್ಕಾರಿ ಅಧಿಕಾರಿಗಳಿಂದ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಪೂರ್ಣ ಪ್ರಮಾಣದ ಸ್ಪಂದಿಸಲಿಲ್ಲ ಅಂದ್ರೂ ಕೂಡ ಓಕೆ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ. ಲಾಭಾಧಿಪತಿ ಭಾಗ್ಯ ಪ್ರಭಾವ, ತಾಯಿಯ ಸಹಕಾರ ನಿಮಗೆ ಸಿಗಬಹುದು ಈ ವಾರ. ಮತ್ತು ತಾಯಿಯಿಂದ ಲಾಭ ಅನುಕೂಲವಾಗುವಂಥ ಸ್ಥಿತಿ. ತಂದೆಯ ಸಹಕಾರ ಅಷ್ಟೊಂದು ಚೆನ್ನಾಗಿಲ್ಲದಲೇ ಇರಬಹುದು, ತಾಯಿಯ ಸಹಕಾರ ಮಾತ್ರ ನಿಮಗೆ ಈ ಪ್ರಭಾವ ಅಂತಕ್ಕಂಥದ್ದು ಈ ಪರಿಣಾಮದಲ್ಲಿ ನಿಮಗೆ ಅನುಕೂಲವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವೃಶ್ಚಿಕ ರಾಶಿನವರಿಗೆ ರಾಶ್ಯಾಧಿಪತಿಯಾದಂತನು ಹೋಗಿ ಷಷ್ಠದಲ್ಲಿದ್ದಾಗ ಅನಾರೋಗ್ಯವು, ಶತ್ರುಕಾಟವು, ಸೋಲುಗಳನ್ನು, ಹಿಂಸೆಗಳನ್ನು, ನರಕವನ್ನೂ ನೋಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಹಾಗಾಗಿ ನಿಮ್ಮದೇ ಆದಂಥ ಉಡಾಫಿತನವೋ, ನಿಮ್ಮದೇ ಆದಂಥ ಬೇಜವಾಬ್ದಾರಿತನದ ನಡವಳಿಕೆಯೋ ನಿಮ್ಮನ್ನು ಸೋಲಿಸುತ್ತೆ. ಬೇಜವಾಬ್ದಾರಿತನದ ನಡವಳಿಕೆಗಳಿಲ್ಲ ಅಂದ ಮಾತ್ರಕ್ಕೆ ನಿಮಗೆ ಒಂದು ರೀತಿಯಾದಂಥ ರಕ್ಷಣೆ ಅಂತಕ್ಕಂಥದ್ದು ನಿಮಗೆ ಸಿಗತ್ತೆ. ಹಾಗಾಗಿ ಸ್ವಲ್ಪ ಬೇಜವಾಬ್ದಾರಿತನದಿಂದ ಹೊರಗೆ ಬನ್ನಿ, ನಿಮಗೆ ಸಮಸ್ಯೆಗಳಿಗೆ ತಾನೇ ಎಲ್ಲವೂ ಕೂಡ ಪರಿಹಾರ ಸಿಗುತ್ತೆ. ಯಾಕೆಂದರೆ ಗುರುಮಾರ್ಗದಿಂದ, ಅಂದರೆ ಗುರುವಿನ ದೃಷ್ಟಿಯಿಂದ ಪರಿಹಾರ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ ಗುರುಬಲ ಇತ್ತು, ಈಗಾಗಲೇ ಗುರುಬಲ ಶಕ್ತಿಹೀನವಾಗಿದೆ ಅಂತಕ್ಕಂಥ. ಗುರು ಸಪ್ತಮದಲ್ಲಿದ್ದರೂ ಕೂಡ ಈ ಶಕ್ತಿಹೀನ ಆಗಿದೆ. ಮುಂದಿನ ರಾಶಿಯನ್ನು ನೋಡ್ತಾ ಇದ್ದಾನೆ, ಹಾಗೆ ಶಕ್ತಿಹೀನ ಆಗಿರೋದ್ರಿಂದ ನಿಮಗೆ ಗುರುಬಲದ ಪ್ರಾಪ್ತಿ ಅಂತಕ್ಕಂಥ ನಿಮಗೆ ಇನ್ನು ಮುಂದೆ ಸಿಗುವುದಿಲ್ಲ ಅಂತಕ್ಕಂಥ ಸ್ಥಿತಿಯಲ್ಲೂ ಕೂಡ ಇರುವಂಥದ್ದು ಈ ವಾರ ಸಿಗೋದಿಲ್ಲ. ಅದರಲ್ಲೂ ಕೂಡ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲೂ ಕೂಡ ಸ್ವಲ್ಪ ತೊಡಕನ್ನು ಎದುರಿಸುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಲಾಭಾಧಿಪತಿ ರಾಹು ಪ್ರಭಾವ, ಸ್ನೇಹಿತರಿಂದ ಮೋಸವಾಗಬಹುದು, ನಂಬಿಕಸ್ಥರಿಂದ ಮೋಸವಾಗಬಹುದು, ವಂಚನೆಗಳಾಗುವಂಥ ಸ್ಥಿತಿ, ಕಳ್ಳಕಾಕರ ದ್ರೋಹಕ್ಕೆ ಒಳಗಾಗುವಂಥ ಸಂದರ್ಭಗಳು, ಅಥವಾ ಕಳ್ಳತನದ ಮನಸ್ಸಿನಿಂದ, ಅಂದರೆ ಒಳಗೊಂದು ಹೊರಗೊಂದು ಅನ್ನೋ ರೀತಿಯಾದಂಥ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ನೀವು ನಂಬಿ ಸಮಸ್ಯೆಗೆ ಸಿಲುಕಾಕೊಳ್ಳಬಹುದು. ಅತಿ ಆಸೆಯನ್ನು ತೋರಿಸಿ ನಿಮಗೆ ನಷ್ಟವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ಜಾಗ್ರತೆ. ಧೈರ್ಯ ಚೆನ್ನಾಗಿರುತ್ತೆ, ಆದರೆ ಧೈರ್ಯದ ಒಳಗಡೆ ಆತಂಕವೂ ಕೂಡ ಇರುತ್ತೆ. ಧೈರ್ಯದಿಂದ ಮುನ್ನುಗ್ಗಿ ಧೈರ್ಯ ಓಕೆ, ಅದರ ಜೊತೆಯಲ್ಲಿ ತನ್ನದೇ ಆದಂಥ
ಒಂದು ಸಾಮಾನ್ಯ ಜ್ಞಾನ ಬಳಸಬೇಕಾಗುತ್ತೆ. ನನಗೆ ಇದೇ ಧೈರ್ಯ ಅಂತಕ್ಕಂಥ ರೀತಿ ನುಗ್ಗಕ್ಕೆ ಹೋದರೆ ಏನೋ ಆಗುತ್ತೆ, ನನಗಿದೆ ಕೆಪಾಸಿಟಿ ಅನ್ನೋ ರೀತಿಯಲ್ಲಿ 180 200 160 ಅನ್ನೋ ರೀತಿಯ ಗಾಡಿ ಓಡಿಸೋಕೆ ಹೋದರೆ ಕಷ್ಟ. ಎಲ್ಲಿ ಹೇಗೆ ಓಡಿಸ್ಬೇಕೋ ಆ ರೀತಿಯಲ್ಲಿ ಗಾಡಿ ಓಡಿಸಿದ್ರೆ ಸುರಕ್ಷಿತ. ಹಾಗೆ ಹುಂಬತನದಿಂದ ಒಂದು ನುಗ್ಗಕ್ಕೆ ಹೋಗಿ ಸಮಸ್ಯೆಯನ್ನು ನಿಮ್ಮ ಮೈ ಮೇಲೆ ಎಳೆದುಕೊಳ್ಳತಕ್ಕಂಥ ಸ್ಥಿತಿ ಇರುವಂಥ ಸಾಧ್ಯತೆಗಳಿರುತ್ತೆ. ಸಾಲದ ಪ್ರಮಾಣ ಹೆಚ್ಚಾಗುವಂಥ ಪರಿಸ್ಥಿತಿಗಳು ಬರಬಹುದು. ಸಾಲದ ಬಲಿಗೆ ಒಳಗಾಗುವಂಥ ಸ್ಥಿತಿ, ಸಾಲಗಾರರ ಕಾಟ ಹೆಚ್ಚಾಗುವಂಥ ಪರಿಸ್ಥಿತಿಗಳನ್ನು ನೀವು ಈ ಸಂದರ್ಭದಲ್ಲಿ ನೋಡ್ತೀರಿ. ಪೂರ್ವಾರ್ಜಿತವಾಗಿ ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು ಅಂತಕ್ಕಂಥದ್ದು ಅಥವಾ ಹಿಂದೆ ಯಾರಿಗೂ ಕೊಟ್ಟಿರ್ತಕ್ಕಂಥ ನೋವುಗಳು ಈ ವಾರ ನಿಮಗೆ ಸ್ವಲ್ಪ ಕಾಟವನ್ನು ಕೊಡಬಹುದಾದಂಥ ಪರಿಸ್ಥಿತಿನಲ್ಲಿ ನಿಂತಿದೆ. ಬಾಧಕಾಧಿಪತಿ ಷಷ್ಠಾಧಿಪತಿಯು ಪರಿವರ್ತನಾ ಸ್ಥಿತಿ. ಆರೋಗ್ಯವನ್ನು ಬಹಳ ಜಾಗ್ರತೆಯಿಂದ ಮತ್ತು ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕಾಗುತ್ತೆ. ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳಾಗ್ಬೋದು, ಗಂಟಲಿಗೆ ಇನ್ಫೆಕ್ಷನ್ಸ್ ಆಗುವಂಥದ್ದು, ಕೆಮ್ಮು ಜಾಸ್ತಿ ಆಗುವಂಥ ಸಂದರ್ಭಗಳು ಬರಬಹುದು, ಮತ್ತು ಗುಪ್ತ ರೋಗಗಳು ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಬಾಧಕಾಧಿಪತಿಯೊಡನೆ ಷಷ್ಠಾಧಿಪತಿ ಪರಿವರ್ತನಾ ಸ್ಥಿತಿಯಲ್ಲಿದ್ದಾದ್ರಿಂದಾಗ ಸೇವಕರಿಂದ, ಕೆಲಸಗಾರರಿಂದ, ಶತ್ರುಗಳಿಂದ, ಸಾಲಗಾರರಿಂದ ಬಾಧೆ, ನೋವು, ನಿರಾಸೆ, ಅವಮಾನ ಎಲ್ಲವನ್ನೂ ಕೂಡ ಅನುಭವಿಸುವಂಥ ಪರಿಸ್ಥಿತಿಗಳು ಬರಬಹುದು. ಜಾಗ್ರತೆಯಿಂದ ಇರಬೇಕಾಗತ್ತೆ. ರವಿ ಒಬ್ಬ ಬಲವಾಗಿದ್ದಾನೆ, ತಂದೆಯ ಸಹಕಾರ ನಿಮಗೆ ಸಿಗುತ್ತೆ. ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ಸಹಕಾರ ಅಥವಾ ರಕ್ಷಣೆ ಅಂತಕ್ಕಂಥ ನಿಮಗೆ ಈ ವಾರದಲ್ಲಿ ನಿಮಗೆ ಸಿಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಅದರ ಜೊತೆಯಲ್ಲಿ ಷಷ್ಠಾಧಿಪತಿಯಾದಂಥವನು ಮತ್ತು ಸದಸ್ಯಮಾಧಿಪತಿ ಪರಿವರ್ತನಾ ಸ್ಥಿತಿಯಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ನಿರೀಕ್ಷೆ ಏನು ನಿರೀಕ್ಷೆ ಇಟ್ಟಿರ್ತೋ ಆ ರೀತಿಯಾದಂಥ ಉದ್ಯೋಗ ಪ್ರಾಪ್ತಿ ಆಗಲಿಲ್ಲ ಅಂದ್ರೂ ಕೂಡ ಯಾವುದೋ ಒಂದು ಇದೇ ಉದ್ಯೋಗ ಅನ್ನೋ ರೀತಿಯಾದಂಥ ಅವಕಾಶವಂತೂ ಕೂಡ ಬರುತ್ತೆ. ಅದನ್ನು ಉಪಯೋಗಿಸ್ಕೊಳ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಅವಕಾಶವೇನೋ ಬರುತ್ತೆ, ಕಡಿಮೆ ಸಂಬಳದಾದರೂ ಆಗ್ಬೋದು ಅಥವಾ ಕಡಿಮೆ ದುಡಿಮೆ ಆಗುವಂಥ ಒಂದು ಉದ್ಯೋಗವಾದರೂ ಆಗಬಹುದು, ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿ ಕಾಣುತ್ತದೆ. ನಾಳೆಯ ಬಗ್ಗೆ ಅದಾಗ್ಬೋದು, ಇದಾಗ್ಬೋದು, ಹಂಗಾಗ್ಬೋದು, ಹಿಂಗಾಗ್ಬೋದು, ಮಾಟ ಆಗ್ಬೋದು, ಮಂತ್ರ ಆಗ್ಬೋದು, ದೆವ್ವ ಪ್ರೇತ ಈ ರೀತಿಯಲ್ಲಿ ದುಸ್ವಪ್ನಗಳು ಕಾಡಾಡುವಂಥದ್ದು. ನಾಳೆಯ ದಿವಸಗಳ ಬಗ್ಗೆ ವಿಪರೀತವಾಗಿ ನೆಗೆಟಿವ್ ಥಾಟ್ಸ್ಗಳು ಮಾಡಿ ನಾಳೆ ಭವಿಷ್ಯವೇ ಇಲ್ಲ ಅನ್ನೋ ರೀತಿಯಾದಂಥ ನಿರ್ಧಾರಕ್ಕೆ ಬಂದು ಒತ್ತಡಗಳಿಂದ ನಿದ್ರಾ ಭಂಗವೂ ಕೂಡ ಆಗುವಂಥ ಸ್ಥಿತಿಯನ್ನು ತಂದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಧನುಸ್ಸು ರಾಶಿನವ್ರಿಗೆ. ಹಾಗಾಗಿ ಸಾಕಷ್ಟು ನೆಗೆಟಿವ್ ಇದೆ ಈ ವಾರ. ಯಾಕಂದರೆ ಕುಟುಂಬಾಧಿಪತಿ ಬಾಧಕಾಧಿಪತಿ, ಹಾಗಾಗಿ ಕುಟುಂಬದಿಂದ ಬಾಧೆ, ಬಂಧುಗಳಿಂದ ಬಾಧೆ, ವಯೋವೃದ್ಧರಿಂದ ಬಾಧೆ, ಸಂಗಾತಿಯಿಂದ ಬಾಧೆ, ಸಾಲಗಾರರಿಂದ ಬಾಧೆ. ಒಂದು ರೀತಿಯಲ್ಲಿ ಈ ವಾರ ಗ್ರಹಗತಿಗಳು ಅಷ್ಟೊಂದು ಪೂರಕವಾದಂಥ ಸ್ಥಿತಿನಲ್ಲಿಲ್ಲ. ಕುಜ ಬಲವಾಗಿ ಕುಳಿತಿದ್ದಾನೆ, ರವಿ ಬಲವಾಗಿದ್ದಾನೆ, ಆದರೂ ಕೂಡ ಒಂದು ತಕ್ಕ ಮಟ್ಟಿಗೆ ರಕ್ಷಣೆಯನ್ನು ಕೊಡುವಂಥ ಸ್ಥಿತಿನಲ್ಲಿದೆ. ಬಿಟ್ಟರೆ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಎಲ್ಲವೂ ಕೂಡ ಸಹಕಾರಿಯಾಗಿ ನಿಲ್ಲುವಂಥ ಸ್ಥಿತಿನಲ್ಲಿ ಇಲ್ಲ. ಹಾಗಾಗಿ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ ಮಾಡಬೇಕಾದಂಥದ್ದು ಏನಂದರೆ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಒಂದು ರಕ್ಷಣೆಯ ವ್ಯವಸ್ಥೆಗಳಾಗತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮಕರ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಕರ ರಾಶಿನವ್ರಿಗೆ ಗುರುಬಲ ಈಗಾಗಲೇ ಒಂದು ಹಂತದ ಮಟ್ಟಿಗೆ ಸ್ವಲ್ಪ ಬಲವನ್ನು ಕೊಡ್ತಾ ಇದೆ. ಹಾಗಾಗಿ ಆರ್ಥಿಕವಾದಂಥ ಮುಗ್ಗಟ್ಟಿನಿಂದ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಅಥವಾ ತೊಂದರೆ ತಾಪತ್ರೆಗಳಿಂದ ತಪ್ಪಿಸಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರುತ್ತೆ ಅಂತಕ್ಕಂಥದ್ದು. ವಿದ್ಯಾ ಪ್ರಗತಿಯನ್ನು ಕಾಣತಕ್ಕಂಥದ್ದು, ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ಮಾತಿನಿಂದ ಕಾರ್ಯಚಯವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ. ಪಂಚಮಾಧಿಪತಿ ಪೂರ್ವ ಪುಣ್ಯಾಧಿಪತಿಯಾದಂಥವನು ಮತ್ತು ಭಾಗ್ಯಾಧಿಪತಿಯಾದಂಥವನು ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಭಾಗ್ಯೋದಯ ಅಂತಕ್ಕಂಥದ್ದು ಒದಗಿ ಬರಬೇಕು, ಅನುಕೂಲವಾಗಬೇಕು, ಯೋಗ ಫಲಗಳು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ತಂದುಕೊಡ್ತದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಹಕಾರಿಯಾಗಿದೆ. ಮಕ್ಕಳಿಂದ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರುತ್ತೆ. ನೀವೇನೋ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀರೋ ಆ ನಿರೀಕ್ಷೆಗಳು ಈಡೇರುವಂಥ ಸಂದರ್ಭವನ್ನು ಈ ವಾರದಲ್ಲಿ ನೀವು ನೋಡ್ತೀರಿ ಅಂತಕ್ಕಂಥದ್ದು. ಕುಟುಂಬದಿಂದ ಸಹಕಾರ ಅಂತಕ್ಕಂಥ ನಿಮಗೆ ಸಿಗುತ್ತೆ. ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿಯೋದಕ್ಕೆ ದಾರಿಯಾಗ್ತದೆ. ಯಾವುದಾದ್ರು ಆಸ್ತಿ ಮತ್ತೊಂದು ಮನೆ ವಾಹನ ಖರೀದಿ ಮಾಡಬೇಕು, ಸಾಲ ಅಪ್ಲೈ ಮಾಡಬೇಕು ಅಥವಾ ಸ್ಥಿರಾಸ್ತಿ ಮೇಲೆ ಸಾಲ ಅಪ್ಲೈ ಮಾಡಬೇಕು, ಅಲ್ಲಿ ಸಾಲ ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿದ್ದರೆ ಅಲ್ಲೂ ಕೂಡ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಭೂಮಿಯಿಂದ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಯಾವುದೂ ಕೂಡ ಇರೋದಿಲ್ಲ. ಶುಭ ಕಾರ್ಯ ಪ್ರಯತ್ನ ಅವಕಾಶಗಳು ಬರುತ್ತೆ. ಸದುಪಯೋಗಪಡಿಸಿಕೊಳ್ತಕ್ಕಂಥದ್ದು ನಿಮಗೆ ಬಿಟ್ಟಿದ್ದು. ಅಷ್ಟಮಾಧಿಪತಿ ಬಲವಾಗಿದ್ದಾನೆ. ಅಷ್ಟಮಾಧಿಪತಿ ಬಲವಾಗಬಾರ್ದು. ಮಕರ ರಾಶಿನವ್ರಿಗೆ ಬಲವಾಗಿದ್ದಾನೆ. ಅತಿಯಾದಂಥ ಆತ್ಮವಿಶ್ವಾಸವೋ ಅಥವಾ
ರಾಜಕಾರಣಿಗಳಿಂದ ಅಧಿಕಾರಿಗಳನ್ನು ತಾಪತ್ರೆಗಳನ್ನು ಎದುರಿಸಬಹುದು ಅಥವಾ ನಿಮ್ಮ ಗೌರವಕ್ಕೆ ಧಕ್ಕೆಯಾಗುವಂಥ ಸ್ಥಿತಿಯನ್ನು ಅವರಿಂದ ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಷಷ್ಠಾಧಿಪತಿಯಾದಂಥವನು ಮತ್ತು ದಶಮಾಧಿಪತಿಯಾದಂಥವನು ಪರಿವರ್ತನಾ ಸ್ಥಿತಿ. ಹಾಗಾಗಿ ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಶುಭಪ್ರದ ಅಂತಕ್ಕಂಥ ಸಂದರ್ಭಗಳನ್ನು ನೀವು ನೋಡ್ತೀರಿ. ಲಾಭವನ್ನು ನೋಡ್ತಾ ಇರ್ತಕ್ಕಂಥ ಕುಜನ ಪ್ರಭಾವ ಯಾವುದು ಹೆಂಗಲಾರ ಇರಲಿ, ಯಾವ ಸಮಸ್ಯೆಗಳಾದರೂ ಬರಲಿ, ಏನಾದರೂ ಬರಲಿ, ಎಂಥದ್ದಾದರೂ ಬರಲಿ, ಎಲ್ಲವನ್ನೂ ಕೂಡ ನಿಮಗೆ ನಿಭಾಯಿಸುವಂಥ ಶಕ್ತಿಯನ್ನು, ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಯನ್ನು ತಂದು ಕೊಡ್ತಾನೆ ಭಗವಂತ. ಚಿಂತೆ ಮಾಡುವಂಥ ಅವಶ್ಯಕತೆಗಳ್ಯಾವುದೂ ಕೂಡ ಇರೋದಿಲ್ಲ. ಈ ವಾರ ಏನು ಮಾಡಬೇಕಾಗಿದೆ, ನೀವು ಸಾಧ್ಯವಾದಷ್ಟು ಕೂಡ ಲಕ್ಷ್ಮೀ ವೆಂಕಟೇಶ್ವರನಿಗೆ ತುಳಸಿ ಅರ್ಚನೆಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕುಂಭರಾಶನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥವನು ಪಂಚಮ ಪ್ರಭಾವಕ್ಕೊಳಗಾಗಿದ್ದಾನೆ. ಪೂರ್ವ ಪುಣ್ಯದ ಪುಣ್ಯಫಲಗಳು ಪ್ರಾಪ್ತಿಯಾಗಬೇಕು. ಅದರಲ್ಲೂ ಕೂಡ ಭಾಗ್ಯಾಧಿಪತಿಯಾದ ಪಂಚಮಾಧಿಪತಿ ಪರಿವರ್ತನಾ ಸ್ಥಿತಿನಲ್ಲಿದ್ದಾರೆ. ಆ ಪರಿವರ್ತನಾ ಸ್ಥಿತಿ ಇರ್ತಕ್ಕಂಥ ಗ್ರಹದ ಅಧೀನಕ್ಕೆ ಒಳಗಾಗಿರ್ತಕ್ಕಂಥ ರಾಷ್ಟ್ರಾಧಿಪತಿ ಅದೃಷ್ಟವನ್ನು ತರಬೇಕು. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಪುಣ್ಯಫಲಗಳು ಪ್ರಾಪ್ತಿಯಾಗಬೇಕು, ಯೋಗ ಫಲಗಳು ಬರಬೇಕು ಅಂತಕ್ಕಂಥ ಸ್ಥಿತಿ, ಅವಕಾಶಗಳು ಹುಡುಕಿಕೊಂಡು ಬರಬೇಕು ಅನ್ನೋ ರೀತಿಯಾದಂಥ ವಾತಾವರಣ, ಆರ್ಥಿಕವಾದಂಥ ಮುಗ್ಗಟ್ಟಿಂದ ಬಿಡುಗಡೆ ಸಿಗಬೇಕು ಅನ್ನೋ ರೀತಿಯಾದಂಥ ವಾತಾವರಣವನ್ನು ಈ ವಾರದಲ್ಲಿ ನೀವೆಲ್ಲರೂ ಕೂಡ ನೋಡುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರ್ತದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳು ಯಾವುದೂ ಕೂಡ ಇರೋದಿಲ್ಲ. ವಾರಾಂತ್ಯದಲ್ಲಿ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೂ ಕೂಡ ದಿನಗೂಲಿ, ವಾರಗೂಲಿ, ಇಲ್ಲ ಕಂಪ್ನಿಯಲ್ಲಿ ಸಂಬಳಕ್ಕೆ ಕೆಲಸ ಮಾಡಬೇಕು, ತಿಂಗಳ ಸಂಬಳಕ್ಕೆ ಕೆಲಸವನ್ನು ಹುಡುಕ್ತಾ ಇದ್ದಾರೆ ಅಂದರೆ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಆದರೆ ದಾಂಪತ್ಯ ಸ್ವಲ್ಪ ಸಾಮರಸ್ಯದಲ್ಲಿ ಅಷ್ಟೊಂದು ಉತ್ತಮವಾದಂಥ ವಾತಾವರಣವನ್ನು ನೋಡುವಂಥ ಸಾಧ್ಯತೆಗಳು ಇರೋದಿಲ್ಲ. ಆದರೆ ಲಾಭಾಧಿಪತಿಯಾದಂಥವನು ಷಷ್ಠಾಂಶಕ್ಕೆ ಒಳಗಾಗಿರ್ತಕ್ಕಂಥದ್ದು, ಆದರೂ ಕೂಡ ಧನಪ್ರಭಾವವನ್ನು ನವಮ ದೃಷ್ಟಿಯಿಂದ ನೋಡ್ತಕ್ಕಂಥದ್ದಾಗಿರೋದ್ರಿಂದ ಅಂಥ ಪೀಡನೆಗಳೇನು ಆರ್ಥಿಕವಾದಂಥ ರೀತಿಯಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮಿತ್ರರು ದೂರವಾಗುವಂಥ ಪರಿಸ್ಥಿತಿಗಳು ಬರಬಹುದು, ಅಥವಾ ಆತ್ಮೀಯರು ದೂರವಾಗ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಆತ್ಮೀಯರೊಂದಿಗೆ ಸ್ವಲ್ಪ ಶತ್ರುತ್ವವನ್ನು ಅಥವಾ ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಕುಂಭರಾಶಿನಿಗೆ ಸಂಬಂಧಪಟ್ಟಂಥ ಒಳ್ಳೆಯ ವಾರ. ತುಂಬ ಕೆಟ್ಟದ್ದೇನೇ ನೋಡ್ಕೊಂಡು ತುಂಬ ಮೈನಸ್ನೇ ನೋಡ್ಕೊಂಡು ಬಂದಂಥವ್ರಿಗೆ ಈ ವಾರ ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಚಿಂತೆ ಮಾಡುವಂಥ ಅವಶ್ಯಕತೆಗಳ್ಯಾವುದೂ ಕೂಡ ಇರೋದಿಲ್ಲ. ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಿಬಿಟ್ಟು ಒಂದು ಬನ್ನಿ ಪತ್ರೆಯನ್ನು ತೆಗೆದುಕೊಂಡು ಹೋಗಿ ಶಿವನ ಹಾಲಿದಲ್ಲಿ ಅರ್ಪಿಸಿ. ಸಖತ್ತು ನಿಮಗೆ ಲಕ್ ಅಂತಕ್ಕಂಥ ತಿರುಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಧನಾಧಿಪತಿ ಅದ್ಭುತವಾದಂಥ ರೀತಿಯನ್ನು ಬಲವಾಗಿ ಕುಳಿತಿದ್ದಾನೆ ಕುಜ ಸ್ವಕ್ಷೇತ್ರತನಾಗಿ. ಆದರೂ ಕೂಡ ಅವನು ಬಲವಾಗಿದ್ದನ್ನು ಕೇತು ತಿಂದಾಕಿಬಿಟ್ಟಿದ್ದಾನಲ್ಲಿ. ಕೇತು ಷಷ್ಠಾಂಶ. ಹಾಗಾಗಿ ಸಾಲದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲವಾಗಬಹುದು. ಅಂದರೆ ಸಾಲವನ್ನು ಕೇಳಿದ್ದಂಥ ಪಕ್ಷದಲ್ಲಿ ಸ್ವಲ್ಪ ಅನುಕೂಲವಾಗಬಹುದು. ಅಥವಾ ಎಲ್ಲಿ ನೀವು ಸಾಲ ಪಡಿಬಾರ್ದು, ಯಾರ ಮುಂದೆ ಕೈ ಚಾಚಬಾರ್ದು ಅಂತಿರೋ ಅವರ ಮುಂದೆನೇ ಹೋಗಿ ಕೈ ಚಾಚುವಂಥ ಪರಿಸ್ಥಿತಿಯನ್ನು ಕೂಡ ತಂದುಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಕುಟುಂಬದಲ್ಲಿ ಅಂದುಕೊಳ್ಳಲಾರದಂಥ ಒಂದು ರೀತಿಯಂಥ ಘಟನೆಗಳು ನಡೀತಕ್ಕಂಥದ್ದು. ಯಾರನ್ನು ಕುಟುಂಬಕ್ಕೆ ಮಿತ್ರರು ಅಂತ ಅಂದ್ಕೊಂಡಿರ್ತಿರೋ ಅವರೇ ಶತ್ರುಗಳಾಗಿ ಏನೋ ಕುತಂತ್ರವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗಳು ಈ ವಾರದಲ್ಲಿ ನೀವು ನೋಡ್ತೀರಿ ಅಂತಕ್ಕಂಥ ಸ್ಪಷ್ಟವಾಗಿ. ಅಂದರೆ ಗುಪ್ತ ಶತ್ರುಕಾಟ ಜೊತೆಗೇ ಇದ್ದು ಜೊತೆಗೇ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ರೀತಿಯಲ್ಲಿ ಇರುತ್ತಲ್ಲ, ತನ್ನ ಜೊತೆಲೇ ಇದ್ದು ತನ್ನ ತಟ್ಟೆಗೆ ವಿಷವನ್ನು ಹಾಕ್ತಕ್ಕಂಥ ಪರಿಸ್ಥಿತಿ ಇರುತ್ತಲ್ಲ, ಆ ರೀತಿಯಾದಂಥ ಸ್ಥಿತಿಯ ಶತ್ರುಗಳನ್ನು ಈ ವಾರ ನೀವು ನೋಡುವಂಥ ಸಂದರ್ಭಗಳು ಬರಬಹುದು. ಚತುರ್ಥಾಧಿಪತಿ ತೃತೀಯಾಧಿಪತಿ ಪರಿವರ್ತನಾ ಸ್ಥಿತಿ. ಹಾಗಾಗಿ ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಚೆನ್ನಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆ, ವಿದ್ಯಾಭ್ಯಾಸ, ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ಓಕೆ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಅಷ್ಟಮಾಧಿಪತಿ ಬಾಧಕಾಧಿಪತಿ ಪರಿವರ್ತನಾ ಸ್ಥಿತಿ ಇರೋದರಿಂದ ಸಂಗಾತಿಯಿಂದ ನೋವುಗಳು ಆಗುವಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ಅಸಮಾಧಾನವೂ ನೋವುಗಳನ್ನೂ ಕೂಡ ಅನುಭವಿಸತಕ್ಕಂಥ ಪರಿಸ್ಥಿತಿಗಳು ಬರುವಂಥದ್ದು. ಹಾಗೆಯೇ ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗೃತಿಯಿಂದಿರಬೇಕು. ವಾಹನದಲ್ಲಿ ಎಡವಟ್ಟುಗಳನ್ನು ಕೂಡ ಮಾಡಿಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಬರುತ್ತೆ. ಅತಿಯಾದಂಥ ಎಮೋಷನಲ್ ಆಗಿ ತೆಗೆದುಕೊಳ್ತಕ್ಕಂಥ ಎಲ್ಲ ನಿರ್ಧಾರಗಳು ಕೂಡ ಫೇಲ್ ಆಗುತ್ತೆ.
ನಿಮಗೆ ತೊಂದರೆಯನ್ನು ಕೊಡ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರುವಂಥದ್ದುಂಟು. ಭಾಗ್ಯಾಧಿಪತಿಯಾದಂಥ ಭಾಗ್ಯವನ್ನು ನೋಡ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಅದೃಷ್ಟವೊಂದು ನಿಮಗೆ ರಕ್ಷಣೆಯನ್ನು ನೀಡಬೇಕು ಅಷ್ಟೇ. ಈ ವಾರ ಅದೃಷ್ಟವೇ ರಕ್ಷಣೆಯಾಗಿ ನಿಲ್ಲಬೇಕು ಅಥವಾ ತಂದೆಯೇ ರಕ್ಷಣೆಯಾಗಿ ನಿಲ್ಲಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಹಾಗಾಗಿ ಜಾಗ್ರತೆ. ಆದರೂ ಕೂಡ ಗುರುವಿನ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಈಗಾಗಲೇ ಬೀರ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಯಾವುದೇ ತಾಪತ್ರಯಗಳ ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಶಕ್ತಿ ಅಂತಕ್ಕಂಥ ನಿಮಗೆ ದಕ್ಕತ್ತೆ. ವಾಹನ ಮಾರಾಟ, ಸ್ಥಿರಾಸ್ತಿ ಮಾರಾಟಗಾರರಿಗೆ ಅನುಕೂಲವನ್ನು ತರಬಹುದು. ವಾಹನ ಮತ್ತು ಸ್ಥಿರಾಸ್ತಿಯಿಂದ ಲಾಭವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದನ್ನು ಈ ವಾರ ಮೀನರಾಶಿನವ್ರು ನೋಡ್ತೀರಿ. ಗುರುಬಲ ಅದ್ಭುತವಾದಂಥ ರೀತಿಯ ವರದಾನವನ್ನು ಕೊಡುತ್ತೆ. ರವಿಬಲ ನಿಮಗೆ ಬಲವನ್ನು ಕೊಡುತ್ತೆ. ಕುಜಬಲ ಒಂದು ಬಲವನ್ನು ಕೊಡುತ್ತೆ, ಇನ್ನೊಂದು ಮೈನಸ್ಸನ್ನು ತರುತ್ತದೆ. ಹಾಗಾಗಿ ಏನಾಗುತ್ತೆ, ಒಂದು ಮಿಶ್ರ ಫಲವನ್ನು ಈ ವಾರದಲ್ಲಿ ನೀವು ನೋಡ್ತೀರಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಆದರೂ ಕೂಡ ಹಣಕಾಸಿನ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಂಥ ತುಂಬ ಕ್ಲಿಷ್ಟಕರ ಅಂತಕ್ಕಂಥ ರೀತಿಯಾದಂಥ ಪರಿಸ್ಥಿತಿಗಳು ಬರೋದಿಲ್ಲ. ಬಂದರೂ ಕೂಡ ಎಲ್ಲಿಂದ ಹೇಗೋ ಹಾಗೆ ಬಂದಂಥ ಆ ಸಮಸ್ಯೆ ಹಾಗೆಯೇ ಬಗೆಹರಿತದೆ. ನಿಮಗೆ ತುಂಬ ಗಂಭೀರವಾದ ಸಮಸ್ಯೆಗಳನ್ನು ತರುವಂಥ ಸ್ಥಿತಿ ವಾತಾವರಣ ಈ ವಾರದಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಇರುತ್ತೆ. ಸುತ್ತಮುತ್ತಲ ಘಟನೆಗಳು ನಿಮಗೆ ಅವ್ಯವಸ್ಥೆಯನ್ನು ತರಬಹುದು, ಬಟ್ ಪರಿಸ್ಥಿತಿಗಳು, ವ್ಯವಹಾರದ ಸ್ಥಿತಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಬೇಡ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಎಂದರೆ ಗಣಪತಿ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು. ಗರಿಕೆಯನ್ನು ಸಮರ್ಪಣೆ ಮಾಡಿ. ಖಂಡಿತವಾಗಲೂ ಕೂಡ ಒಳ್ಳೆಯ ವರದಾನವನ್ನು ನೀವು ನೋಡ್ತೀರಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.